ನಮಸ್ಕಾರ ರೈತ ಬಾಂಧವರೇ, ಹಿಂದಿನ ವಿಡಿಯೋದಲ್ಲಿ ಶುಂಠಿ ಬೆಳೆಗಾಗಿ ಭೂಮಿ ಸಿದ್ಧತೆ ಬಗ್ಗೆ ನೋಡಿದ್ದೇವೆ. ಇಂದು ಈ ವಿಡಿಯೋದಲ್ಲಿ ಶುಂಠಿ ಬೀಜ ಆಯ್ಕೆ ಮತ್ತು ಬೀಜ ಶುದ್ಧೀಕರಣ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶುಂಠಿ ಬೆಳೆಯಲ್ಲಿ ಉತ್ತಮ ಇಳುವರಿ ಬರಲು ಬೀಜದ ಗುಣಮಟ್ಟ ತುಂಬಾ ಮುಖ್ಯ. ಕೆಟ್ಟ ಬೀಜ ಬಳಸಿದರೆ ರೋಗಗಳು ಹೆಚ್ಚಾಗಿ, ಉತ್ಪಾದನೆ ಕಡಿಮೆಯಾಗುತ್ತದೆ. ಶುಂಠಿ ಬೀಜವಾಗಿ ಆರೋಗ್ಯವಂತ, ರೋಗರಹಿತ, ಹೆಚ್ಚು ಕಣ್ಣುಗಳು ಇರುವುದನ್ನು ಆಯ್ಕೆ ಮಾಡಬೇಕು. ಬೀಜ ತೂಕ 25 ರಿಂದ 30 ಗ್ರಾಂ ಇರಬೇಕು. ಒಂದು ಬೀಜದಲ್ಲಿ ಕನಿಷ್ಠ 2 ರಿಂದ 3 ಕಣ್ಣುಗಳು ಇರಬೇಕು. ಕುಳಿತ, ಬಣ್ಣ ಬದಲಾದ, ದುರ್ವಾಸನೆ ಬರುವ ಗೆಡ್ಡೆ ಬಳಸಬಾರದು. 1 ಎಕರೆಗೆ ಜಿಂಜರ್ ಬೀಜ ಪ್ರಮಾಣ ಸುಮಾರು 1000 ರಿಂದ 1200 ಕೆಜಿ ಅಗತ್ಯವಿರುತ್ತದೆ. ಬೀಜ ಶುದ್ಧೀಕರಣ ಮಾಡುವುದರಿಂದ ಶಿಲೀಂಧ್ರ ರೋಗಗಳು, ಬ್ಯಾಕ್ಟೀರಿಯಾ ಸಮಸ್ಯೆಗಳು ತಪ್ಪಿಸಬಹುದು. ಇದು ಬೆಳೆಯ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಬೀಜ ಶುದ್ಧೀಕರಣಕ್ಕೆ ಮ್ಯಾಂಕೋಜೆಬ್ 0.3% ಅಥವಾ ಕಾರ್ಬೆಂಡಾಜಿಮ್ 0.1% ಬಳಸಬಹುದು. 1 ಲೀಟರ್ ನೀರಿಗೆ 3 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಗ್ರಾಂ ಕಾರ್ಬೆಂಡಾಜಿಮ್ ಮಿಶ್ರಣ ಮಾಡಿ ಬೀಜಗಳನ್ನು 30 ನಿಮಿಷ ನೆನೆಸಬೇಕು. ಜೈವಿಕ ವಿಧಾನ ಬಯಸುವ ರೈತರಿಗೆ ಟ್ರೈಕೋಡರ್ಮಾ ವಿರಿಡೆ ಅಥವಾ ಸ್ಯೂಡೋಮೋನಾಸ್ ಬಳಸಬಹುದು. 10 ಲೀಟರ್ ನೀರಿಗೆ 10 ಗ್ರಾಂ ಜೈವಿಕ ದ್ರವ್ಯ ಮಿಶ್ರಣ ಮಾಡಿ ಬೀಜಗಳನ್ನು 30 ನಿಮಿಷ ನೆನೆಸಬೇಕು. ಶುದ್ಧೀಕರಣ ನಂತರ ಬೀಜಗಳನ್ನು ನೆರಳಲ್ಲಿ ಒಣಗಿಸಬೇಕು. ಬಿಸಿಲಿನಲ್ಲಿ ಒಣಗಿಸಬಾರದು. ಈ ರೀತಿಯಾಗಿ ಬೀಜ ಆಯ್ಕೆ ಮತ್ತು ಬೀಜ ಶುದ್ಧೀಕರಣ ಮಾಡಿದರೆ ಆರೋಗ್ಯಕರ ಬೆಳೆಯೊಂದಿಗೆ ಉತ್ತಮ ಇಳುವರಿ ಪಡೆಯಬಹುದು. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಶುಂಠಿ ನೆಡುವ ವಿಧಾನ ಮತ್ತು ಸ್ಪೇಸಿಂಗ್ ನೋಡೋಣ. ಧನ್ಯವಾದಗಳು.